ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮಂತ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ 3ನೇ ಸಂಧಿ ಮುಂದುವರಿತಾ ಇದೆ. ಅಗ್ನಿ ಪರೀಕ್ಷೆಗೊಳಗಾಗಿರ್ತಕ್ಕಂಥ ಆ ದ್ರೌಪದಾದೇವಿಯನ್ನು ಕೀಚಕ ಅರೆಯಟ್ಟಿ ಬಂದುಬಿಟ್ಟು ಕೆಡವಿಬಿಟ್ಟು ಬಾಯೆಲ್ಲ ರಕ್ತ ಆಗಿ ಅಲ್ಲಿ ವಿರಾಟ್ ರಾಜ ಸಭೆ ಮಾಡ್ತಿದ್ರೆ ಪ್ರಶ್ನೆಯನ್ನು ಮಾಡಿದಳ ಎಮ್ಮ ಉತ್ತರ ಕೊಡೋರೇ ಇಲ್ಲ. ಆದರೂ ಕೂಡ ತಾಳ್ಮೆಯಿಂದ ಯೋಚನೆ ಮಾಡ್ತಿದ್ದಾಳೆ. ಸಹಾಯ ಮಾಡೋಕ್ಕೊಬ್ಬರೂ ಇಲ್ಲ, ಏನು ಗತಿ ಮಾಡಬೇಕು? ಯಮಸುತಂಗರು ಹೂವೆನೆ ಧರ್ಮಕ್ಷಮೆಯಗರ ಹೊಡೆದಿಹುದು, ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು. ನನ್ನ ಕಷ್ಟವನ್ನು ಧರ್ಮರಾಜನಿಗೆ ಹೇಳಬೇಕು ಅಂದ್ಕೊಂಡ್ರೆ ಅವನಿಗೆ ಧರ್ಮದ ಗರ ಹೊಡೆದಿದೆ. ಇನ್ನು ಅರ್ಜುನನಿಗೆ ಹೇಳಬೇಕು ಅಂದರೆ ಧರ್ಮರಾಜನ ಮಾತನ್ನು ಮೀರಲ್ಲ. ಈ ನಕುಲ ಸಹದೇವರಿಗೆ ಆ ನಾಯಿಯನ್ನು ಕೊಲ್ಲಕ್ಕಾಗಲ್ಲ. ಏನು ಗತಿ ಮಾಡಬೇಕು? ಎಲ್ಲರೊಳಗಲಿ ಭೀಮನೇ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡುಹಿ ಹಾಳಿಯುಳ್ಳವನು, ಖುಲ್ಲನಿವನ ಉಪಟಳವನು ಆತಂಗೆಲ್ಲವನು ಹೇಳುವೆನು, ಬಳಿಕವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಭೀಮಸೇನನೇ ಸರಿ ಇದಕ್ಕೆಲ್ಲ, ಅವನೇ ಏನಾದರೂ ಸಹಾಯವನ್ನು ಮಾಡ್ಬೋದು. ಅದಕ್ಕೆ ನಾನು ಈಗ ಭೀಮಸೇನ ಹತ್ರಕ್ಕೆ ಹೋಗ್ತೀನಿ, ಎಲ್ಲ ವಿಚಾರವನ್ನು ಹೇಳ್ತೀನಿ. ಅಲ್ಲಿಗೂ ಅವನೂ ಕೂಡ ತಲೆ ಕೆಡಿಸ್ಕೊಳ್ಳದೇ ಇದ್ದರೆ ನಾನು ಭಯಂಕರವಾಗಿರ್ತಕ್ಕಂಥ ವಿಷಯವನ್ನು ಕುಡಿದು ಸಾಯ್ತೀನಿ. ಯಾತಕ್ಕೆ ಬದುಕಿರಬೇಕು? ಏನು ರಾತ್ರಿ ಆಗಿದೆ, ಒಳ್ಳೆ ಬೆಳಗಿನ ಜಾವ ಟೈಮು, ಎಲ್ಲರೂ ಭಯಂಕರವಾದ ನಿದ್ದೆಯಲ್ಲಿದ್ದಾರೆ. 1-2 ಗಂಟೆ ಟೈಮು ಅಂದ್ಕಮಣ. ರಾತ್ರಿ ನೆಳೆಯವನು ಹೊರವಂಟು ಕಂಗಳ ಬೆಳಗು ತಿಮಿರವ ಕೆಡಿಸೇ, ಕಂಕಣ ಲಲಿತ ಝೇಂಕೃತಿಯಿಂದ ತೂಗುವ ವಾಮಭುಜಲತೆಯ, ಒಲಿದು ಮೇಲುದ ನೂಕಿ ನಡುಗುವ ಮಲೆಯ ಭರದಿಂದ ಅಡಿಯಿಡುತ್ತ ಕಳವಳದ ಕರಣದ ಮುಗುದೆ ಬಂದಳು ಪಾಣಸಿನ ಮನೆಗೆ. ಅಷ್ಟೊತ್ನಾಗ ಪಾಪ ಬರ್ತಾ ಇದ್ದಳಂತೆ. ನೋಡ್ರಿ, ಎಂಥ ಪತಿವ್ರತ ಶಿರೋಮಣಿಯರಿಗೆ ಎಂಥ ಒಂದು ಕಷ್ಟ ಬರುತ್ತೆ ಅಂತ. ಬರ್ತಾ ಇದ್ರೆ ಆ ಅಡಿಗೆ ಮನೆಗೆ ಬಂದ್ಲು. ಒಳಗಡೆ ಕಾಲು ಹೆಜ್ಜೆ ಇಟ್ಟ ತಕ್ಷಣ ಏನು ಅದ್ಭುತವಾಗಿರ್ತಕ್ಕಂಥ ಭೀಮಸೇನನ ಪಾಕಶಾಲೆಯ ದೃಶ್ಯ ಹೆಂಗಿದೆಯಪ್ಪ! ನಾರಾಯಣಪ್ಪ ಯಾವ ರೀತಿ ವರ್ಣಿಸ್ತಾನೆ ನೋಡ್ರಿ. ಕೆಲದೊಳೊಟ್ಟಿದ ಪತ್ರ ಶಾಖಾವಳಿಯ ಫಲರಾಶಿಗಳ ಕಳವೆಯ ಹೊಳೆವುತಿಹ ರಾಜಾನ್ನವಕ್ಕಿಯ ಸಾಲ ಹರಿಯಣದ, ಕೆಲಬಲದ ಸಂಭಾರ ಚೂರ್ಣದ ಲಲಿತ ಬೋನದ ವಿವಿಧ ಭಕ್ಷಾವಳಿಯ ಬಾಣಸದೊಳಗೆ ಬಂದಳು ಮತ್ತ ಗಜಗಮನೆಗೆ. ಏನೊಂದು ಕಡೆ ತರಕಾರಿ ಎಲ್ಲ ಹೆಚ್ಚಿ ಹಾಕಿಬಿಟ್ಟಿದ್ದಾರೆ, ನೀಟಾಗಿ ಬಹಳ ಸ್ವಚ್ಛವಾಗಿದೆ ಅಂತ ಅಡುಗೆ ಮನೆ. ನೆಲದ ಮೇಲೆ ತುಪ್ಪ ಹಾಕಿದ್ರ ಮೇಲಕ್ಕೆ ತೆಗಿಬೋದು, ಅಷ್ಟು ಕ್ಲೀನಾಗಿದೆಯಂತೆ. ಒಂದು ಕಡೆ ಅನ್ನದ ರಾಶಿ, ಒಂದು ಕಡೆ ದೊಡ್ಡ ದೊಡ್ಡ ಕೊಡಗಳಲ್ಲಿ ಸಾಂಬಾರವನ್ನು ತುಂಬಿಟ್ಟಿದ್ದಾರೆ. ತರಿದ ಕುರಿಗಳ ಹಂದಿಯಡಗಿನ ಜುರಿತ ರಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲಲಾವುಗೆಯ, ತರುಗಿದೆಲುಗಿನ ಸಾರ ಸುಂಟಿಯ ಮೆರೆವ ಮಾಂಸದ ರಾಶಿಗಳ
ಹರದೆರಕೆಗಳ ಕಂಡಬಲೆ ಹೊಗಳಿದಳು ಅಡಬಣದ ಮನೆಯ. ಏನು ಕಡೆ ಒಂದು ಕಡೆ ಎಲ್ಲ ಮಾಂಸ ಇದೆ, ಒಂದು ಕಡೆ ಎಲ್ಲ ರಕ್ತವನ್ನು ತುಂಬಿಟ್ಬಿಟ್ಟಿದಾರಂತೆ, ಒಂದು ಕಡೆ ಎಲ್ಲ ಕೊಚ್ಚಿ ಕೊಚ್ಚಿ ನೀಟಾಗಿ ಒಂದು ರಾಶಿಗೆ ಹಾಕಿಬಿಟ್ಟಿದಾರಂತೆ ಮಾಂಸವನ್ನು. ಯಾಕೆಂದರೆ ಎಲ್ಲ ಮಾಂಸಾಹಾರಿಗಳು, ಏನೂ ತೊಂದರೆ ಇಲ್ಲ. ಆರಲರಿದನೋ ಭೀಮನಿ ಸುವಾರ ವಿದ್ಯೆಯ ಬಾಪು ವಿಧಿ ಮುನಿದಾರನ ವಂಗದಲ್ಲಿ ಬರಿಸದು ಶಿವ ಶಿವ ಎನ್ನುತ್ತ. ಇಂಥ ಒಂದು ಸುವಾರ ವಿದ್ಯೆಯನ್ನು ಭೀಮಸೇನ ಯಾರಲ್ಲಿ ಕಲ್ತ್ಕೊಂಡೋ ಏನೋ. ಶಿವ ಎಂಥ ಮಹಾವೀರನಿಗೆ ಎಂಥ ಒಂದು ಪರಿಸ್ಥಿತಿ ಬಂತಲ್ಲ. ನಾರಿನ ಸುನಗುತ ಒಳಗೆ ಹೊಕ್ಕು ಬಕಾರಿ ಮಂಚದೊಳಿರಲು ನಿದ್ರಾಭಾರ ವಿಹ್ವಲ ಕರ್ಣನನು ಎಬ್ಬಿಸಿದಳು ಲಲಿತಾಂಗಿ. ಏನು ಸುಮ್ಮನೆ ಮುಸುಗನ್ನು ಹಾಕ್ಕೊಂಡು ಗೊರ್ರಂತ ಕೊರಕೆ ಹೊಡಿತಿದ್ದಾನೆ, ಹತ್ರ ಬಂದು ಕುತ್ಕೊಂಡ್ಲು ಅನ್ಕಂತಳಂತೆ. ಎಬ್ಬಿಸಲು ಭುಗಿಲೆಂಬನು ನೀನೊಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇಕೆಂದೆನ್ನ ಸಂತೈಸುವನೋ ಸಾಮದಲ್ಲಿ. ಎಬ್ಬಿಸಿದರೆ ಸಿಟ್ಟು ಬಂದ್ಬಿಡುತ್ತೋ ಏನೋ, ತೆಗೆದೊಂದು ಕೆನ್ನಿಗೆ ಬಿಟ್ರೆ. ಮೇನೊಬ್ಬಳೇತಕ್ಕೆ ಬಂದೆ ಮೋರೆಯ ಮಬ್ಬಿದೇಕೆಂದೆನ್ನ ಸಂತೈಸುವನೋ ಸಾಮದಲ್ಲಿ. ಅಥವಾ ದ್ರೌಪದಿ ಯಾಕೆ ಬಂದಿ, ಏನು ಸಮಾಚಾರ, ನಿನ್ನ ಮುಖ ಯಾಕೆ ಸಪ್ಪಗಿದೆ ಅಂತ ಕೇಳ್ತಾನೋ. ತುಬ್ಬುವುದೋತ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕಿನ್ನು ಎಬ್ಬಿಸಿಯೇ ನೋಡುವೆನೆನುತ ಸಾರಿದಳು ವಲ್ಲಭನ. ತೀರ ಒಂದೇಟವನು ಕೆನ್ನಿಗೆ ಕೊಟ್ಟಂಗೆ ಬಿದ್ದು ಸತ್ರ ಸಾಯಲಿ, ಯಾಕೆ ಬದುಕಿರಬೇಕು, ಎಬ್ಬಿಸೇ ನೋಡ್ತೀನಿ ಅಂತ ಬಂದ್ಲಂತ ಭೀಮಸೇನ ಹತ್ರಕ್ಕೆ. ಮೆಲ್ಲ ಮೆಲ್ಲನೆ ಮುಸುಡ ಸಡಲಿಸಿಗಲ್ಲವನು ಹಿಡಿದಲುಗಲು. ನಿಧಾನವಾಗಿ ಆ ಮುಸುಗನ್ನು ಸಡಿಲಿಸಿಬಿಟ್ಟು ಗಲ್ಲ ಹಿಡ್ಕೊಂಡು ಹಿಂಗೆ ಭೀಮಸೇನ ಅಂದರೆ ಅಪ್ರತಿಮಲ್ಲನೆದ್ದನೋ ನೋಡಿದನು ಪಾಂಚಾಲ ನಂದನೆಯ. ಅಪ್ರತಿಮಲ್ಲನಾಗಿರ್ತಕ್ಕಂಥ ಭೀಮಸೇನ ನಿಧಾನವಾಗಿ ಕಣ್ಣು ಬಿಟ್ಟನಂತೆ. ಕಣ್ಣು ಏನು ಸುಮ್ಮನೆ ಅರ್ಧ ನಿದ್ದೆ ಬೇರೆ, ಕೆಂಡಾಗಿದ್ದಾವಂತ ಕಣ್ಣುಗಳು, ಒಂದೊಂದು ಕೆಂಪುಗೆ. ಪಾಂಚಾಲ ನಂದನೆಯನ್ನು ನೋಡಿದಾನೆ. ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತೋರುತ್ತಿದೆ. ಅಯ್ಯೋ, ಎದ್ದು ಕೂತ್ಕೊಂಡ್ಬಿಟ್ಟ. ದ್ರೌಪದಿ ಏನು ಬಂದಿದೀಯಾ, ಯಾಕೋ ನೋಡ್ತಾ ಇದ್ರೆ ನಿನ್ನ ಮುಖದಲ್ಲಿ ತಲ್ಲಣ ಇದೆಯಲ್ಲ. ಕಳುವಿಲ್ಲದೆ ಉಸುರು ಇರುಳೇಕೆ ಬಂದಿಲ್ಲ ತಾಂಗೆ ನೀನೆಂದು ಹೇಳೆಂದ. ತಡ ಮಾಡ್ದಂಗೆ ಹೇಳು, ಯಾಕೆ ಬಂದಿದೀಯಾ ದ್ರೌಪದಿ, ಹೇಳು. ಯಾಕೆ ಗೊತ್ತಾ, ಸೈರಿಸರು ಬಾಣಸದ ಭವನದ ನಾರಿಯರು ದುರ್ಜನರು ಖುಲ್ಲರು ಕುಠಾರರು ಇವರು ಅರಮನೆಯ ನಾಯಿಗಳು ನಾವು ದೇಶಿಗರು. ಪಕ್ಕದಲ್ಲಿರ್ತಕ್ಕಂಥವರೆಲ್ಲ ದುರ್ಜನರು, ಖುಲ್ಲರು, ಕುಠಾರರು, ಭವನದ ಈ ನಾರಿಯರು ಅಷ್ಟೇ, ಇವರೆಲ್ಲ ನಾಯಿಗಳು, ಅರಮನೆಯ ನಾಯಿಗಳು. ನಾವು ದೇಶಿಗರು, ನಾವು ಪರದೇಶಕ್ಕೆ ಬಂದಿದ್ದೀವಿ. ಭಾರವಿದು ಕೆಲರರಿಯದಂತಿರೆ ನಾರೀ ನೀ ಹೇಳೆನುತ ದುಗುಡವಿದಾರ ದೆಸೆಯಿಂದಾಯಿತೆನಲು ಇಂತೆಂದಳಿಂದು ಮುಖಿ. ಏನು ಕಾರಣ ಬಂದಿದ್ದೀ, ಹೇಳು, ಬೇಗ ಹೇಳು, ಯಾರ ಕಾರಣದಿಂದ ಇದೆಲ್ಲ ಆಯಿತು ಹೇಳ್ತಾನಂತ ಅವಳು. ಭೀಮಸೇನ, ನೀನು ಅರಿದೇ ಇರತಕ್ಕಂಥ ವಿಚಾರ ಅಲ್ಲ. ನಿನ್ನೆ ಹಗಲರೆ ಎಟ್ಟಿ ಕೀಚಕ ಕುನ್ನಿಯೊದೆದನು ರಾಜಸಭೆಯಲ್ಲಿ ನಿನ್ನ ವಂದಿಗರಿರಲು ಪರಿಭವ ಉಚಿತವೇತನಗೆ. ನೀನು ಇದ್ದೀಯಲ್ಲ ರಾಜನ ಆಸ್ಥಾನದಲ್ಲಿ, ಆ ಕೀಚಕನನ್ನು ನಾಯಿ ಅಟ್ಟಿಸ್ಕೊಂಬಂದಂಗೆ ಬಂದ, ಕಾಲಡ್ಡ ಕೊಟ್ಟ, ಮುಂದಕ್ಕೆ ಬೀಳಿಸಿದ, ಬಾಯೆಲ್ಲ ರಕ್ತ. ನೋಡಿದೀಯಲ್ಲ ನನ್ನ ಹೊಡೆತಾ ಹೊಡೆದು ಬಿಟ್ಟ. ನಿನ್ನಂಥ ಗಂಡಂದ್ರಿದ್ದ ಮೇಲೆ ಇಂಥ ಸೋಲು ನನಗೆ ಬೇಕಾ, ಇಂಥ ಚಿಂತೆ ನನಗೆ ಬೇಕಾ. ಎನ್ನನವ ಬೆಂಬಳಿಯ ಬಿಡ ನಾನಿನ್ನು ಬದುಕುವಳಲ್ಲ. ಇನ್ನು ಅವನನ್ನು ಬಿಡದೇ ಇಲ್ಲ, ನಾನು ಬದುಕೋಳು ಅಲ್ಲ. ಪಾತಕ ನಿನ್ನ ತಾಗದೆ ಮಾಡದೆನಲ ಭೀಮ ಕತಿಗೊಂಡ. ನಾನು ಸತ್ರ ಪಾಪ ನಿನಗೆ ಬರೋದು ಅಂದಿದ್ದಕ್ಕೆ ಭೀಮಿಗೆ ಸಿಟ್ಟು ಬಂದ್ಬಿಡ್ತು. ಏಯ್ ಮುಚ್ಚುಬಾಯಿ, ಉಸುರಲಾಗದು ನಿನ್ನ ಹರಿಬಕೆ ಮಿಸುಕೋವರಾವಲ್ಲ. ಹೆಂಡಿರಗ ಸಣಿಗೊಂಬುವರಲ್ಲ ಹುದುವಿನ ಗಂಡತನವಿದನು.
ಶಶಿವದನೇ ಸುಡು ಕಷ್ಟವಿ ಅಪದೆಸೆಯವರು ನಾವಲ್ಲ ನಿನ್ನವರು ಅಸಮಸಾಹಸರು ಉಳಿದ ನಾಲ್ವರಿಗರು ಹೋಗೆಂದ. ಈ ಹುದುವಿನ ಗಂಡತನನೇ ಬೇಡ ದ್ರೌಪದಿ. ಅಲ್ಲ ಇದ್ಯಾವ ನ್ಯಾಯನೇ? 5 ಜನಕ್ಕೊಬ್ಬ ಹೆಂಡತಿ. ನಾನೇನೋ ಮಾಡೋಕ್ಕೋದ್ರೆ ಅವನಿಗೆ ಸಿಟ್ಟು, ಅವನೇನೋ ಮಾಡೋಕ್ಕೋದ್ರೆ ನನಗೆ ಸಿಟ್ಟು. ಈ ಪಂಚಾಯಿತಿನೇ ನನಗೆ ಹೇಳಬೇಡ. ಈಗ ನನ್ನ ಹತ್ರ ನೇರವಾಗಿ ಮಾತಾಡು, ನನ್ನಿಂದ ಏನು ಬೇಕೋ ಕೇಳು. ಆದರೆ ಈ ವಿಚಾರಕ್ಕೆ ಮಾತ್ರ ನಾನು ಬರಲ್ಲ. ಹೋಗಿ ಇನ್ನೂ 4 ಜನ ಇದ್ದಾರಲ್ಲ, ಅವ್ರಿಗೆ ಹೇಳಿಕೆ ಹೋಗಿ, ಅವ್ರು ಏನು ಮಾಡ್ತಾರೋ ನೋಡೋಣ. ರಮಣ ಕೇಳುಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದುಳಿದವರು ಉಚಿತ ಬಾಹಿರರು. ಭೀಮಸೇನ, ನಾನು ರಮಿಸಬೇಕು ಅಂತ ನನ್ನನ್ನು ಇಟ್ಕೊಂಡಿರೋರ 4 ಜನ. ನನಗೋಸ್ಕರ ನನ್ನ ಮರ್ಯಾದೆಗೆ ಕಷ್ಟಪಡೋನು ನೀನು. ಅದಕ್ಕೋಸ್ಕರ ಏನು ಪ್ರಯೋಜನ ಇಲ್ಲ ಅವ್ರ ಹತ್ರಕ್ಕೆ ಹೋದರೆ. ಏನಾದರೂ ಮಾಡಿ ನನಗೆ ಸಹಾಯ ಮಾಡು. ಮಮತೆಯಲ್ಲಿ ನೀ ನೋಡು, ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ನನ್ನ ಮೇಲೆ ಕರುಣಾರಸ ದೃಷ್ಟಿಯನ್ನು ಬಿಡು. ನಿನ್ನ ಮನಸ್ಸಿನ ಚಂಚಲತೆಯನ್ನು ಬಿಟ್ಟುಬಿಡು. ಆ ಕೀಚಕನ್ನು ಕೊಲ್ತಕ್ಕಂಥ ಏರ್ಪಾಟನ್ನು ಮಾಡು. ಸಿಟ್ಟು ಬಂದ್ಬಿಡ್ತಿದ್ದು. ಏ ದ್ರೌಪದಿ, ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು? ಗಾದೆಯ ಮಾತು ಬಳಿಕ ಗಾದೆಯ ಬಳಕೆ ಗಾದಿ ಕೇಳಿಲ್ಲ ನೀನು? ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಯಾವನೋ ದುಡಿತಾನೆ, ಯಾವನೋ ತಿಂತಾನೆ, ಹಂಗಾಗಿದೆ. ಕಲಹ ಕಾದರೆ ನಾವು ಉಳಿದವರು ರಮಿಸುವರು. ಬೇರೆಯವರೆಲ್ಲ ನಿನ್ನ ಹತ್ರ ಸಂತೋಷ ಪಡೋದಕ್ಕಿದ್ದಾರೆ, ಕಷ್ಟಪಡಕ್ಕೆ ನಾನಿದ್ದೀನಿ. ಅಳುಕಿ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಬದ ಮೇಲೆ, ಚಿತ್ತವ ತಿಳುಹಿ ಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ. ಈಗ ನಾನು ಕೂಡ ಧರ್ಮರಾಜನ ತಮ್ಮನೇ, ನಾನು ಕೂಡ ಧರ್ಮರಾಜನಿಗೂ ಹೆದರ್ತೀನಿ, ಅವನ ಧರ್ಮಕ್ಕೂ ಹೆದರ್ತೀನಿ. ಅವನು ಹೇಳಿದ ಮಾತನ್ನು ನಾನೂ ತಪ್ಪಲ್ಲ, ಹೋಗಿ ಹೇಳೋಗವ್ರಿ ಅವ್ರ ಹತ್ರ. ಅಲ್ಲ ಭೀಮಸೇನ, ಏನು ಮಾತಾಡ್ತೀಯಲ್ಲ? ಎಂಥ ಮಾತು ಹೇಳ್ತಾಳೆ ನೋಡ್ರಿ. ಹೆಂಡತಿಯ ಹರಿ ಬದಲಿ ಒಬ್ಬನೇ ಗಂಡುಗೂ ಸೇವೈರ್ಯನು ಕಡಿ ಖಂಡವನು ಮಾಡುವನು ಮೇನ್ ತನ್ನೊಡಲ ನಿಕ್ಕುವನು. ಒಬ್ಬ ಹೆಂಡತಿಗೆ ಒಬ್ಬ ಗಂಡಿದ್ರೆ, ಹೆಂಡತಿ ಸಾಯೋ ಪರಿಸ್ಥಿತಿ ಬಂದಾಗ ತನ್ನ ಪ್ರಾಣವನ್ನೂ ಕೊಟ್ಟು ಹೋರಾಡ್ತಾನೆ ಗಂಡ ಅನಿಸ್ಕಿಂತಕ್ಕಂಥವನು. ಗಂಡರೈವರು, ನೀವು 5 ಜನ ಇದ್ದೀರಿ ಗಂಡಂದ್ರು ನನಗೆ. 3 ಲೋಕದ ಗಂಡರು ಒಬ್ಬಳ ನಾಳಲಾರಿರಿ. ನೋಡಿದ್ರೆ ಒಬ್ಬೊಬ್ಬರು 3 ಲೋಕದ ಗಂಡರು. ಒಬ್ಬ ಹೆಂಡತಿ ನಾಳೋ ಯೋಗ್ಯತೆ ನಿಮಗಿಲ್ಲ ಅಂದರೆ ಗಂಡರೋ ನೀವು ಭಂಡರೋ ಹೇಳಿಂದಳಿಂದು ಮುಖಿ. ನೀವೇನು ಗಂಡರೋ ಭಂಡರೋ ಹೇಳ್ರಿ. ಯಾಕೆ ಗೊತ್ತಾ ಭೀಮಸೇನ? ಅಂದು ಕೌರವನಾಯಿ ಸಭೆಯಲ್ಲಿ ತಂದು ತೋರಿದನುನ್ನತಿಯ ಬಳಿಕಿಂದು ಕೀಚಕ ಕುನ್ನಿಯೊದೆದನು ರಾಜಸಭೆಯೊಳಗೆ. ಅವತ್ತು ನೋಡಿದರೆ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃತವರ್ಮ, ನೀವು ಎಂಥೆಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು, ಕೋಟ್ಯಾಂತರ ಜನ ಸಭೆಯಲ್ಲಿದ್ರಿ. ಅವ್ರ ಕೆಲಸಕ್ಕೆ ಬರದೇ ಇರತಕ್ಕಂಥ ದುಶ್ಯಾಸನ ನನ್ನನ್ನು ರಜಸ್ವಲ ಆದರೂ ಬಿಡದಂಗೆ ದರ ಎಳ್ಕೊಂಬಂದು ಆ ಸಭೆಯಲ್ಲಿ ನಿಲ್ಲಿಸಿ ಸೀರೆಯನ್ನು ಸೆಳೀತಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಲ್ಲ. ಇವತ್ತು ನೋಡಿದರೆ ಅವನು ಕೀಚಕ ದರ ಎಳ್ಕೊಂಬಂದಲ್ಲಿ ಕೆಡವಿನನ್ನು ಅಟ್ಟಾಡಿಸ್ಕೊಂಡು ಹೊಡಿತಿದ್ರೆ ಈಗಲೂ ಸುಮ್ಮನೆ ಇದ್ದಿರಲ್ಲ. ಅಂದು ಮೇಣಿಂದಾದ ಭಂಗಕ್ಕೆ ಕುಂದದಾವುದು. ಅವತ್ತಿಗೂ ಇವತ್ತಿಗೂ ಏನು ಡಿಫರೆನ್ಸೇ ಇಲ್ಲ, ವ್ಯತ್ಯಾಸನೇ ಇಲ್ಲ. ಅವತ್ತು ನನ್ನ ಮರ್ಯಾದೆ ಹೋಯಿತು, ಇವತ್ತು ನನ್ನ ಮರ್ಯಾದೆ ಹೋಯಿತು. ಅವತ್ತು ಸುಮ್ಮನಿದ್ದೀರಿ, ಇವತ್ತು ಸುಮ್ಮನಿದ್ದೀರಿ. ನೀವು ಬಲ್ಲಿದರೆಂದು ಹೊಕ್ಕರೆ ಹೆಣ್ಣ ಕೊಂದಿರಿ ಎಂದಳಿಂದು ಮುಖಿ. ಏನ ನೀನು ಬಲ್ಲಿದ ನಿಷ್ಠುರವಾದಿ, ಏನೋ ಮಾಡ್ತೀನಿ ಅಂತ ನಿನ್ನ ಹತ್ರಕ್ಕೆ ಬಂದರೆ ನೀನು 4 ಜನ ಸೇರಿ ನನ್ನ ಕೊಲ್ತಿದ್ದೀರಲ್ಲ. ಏಯ್ ಮುಚ್ಚಬಾಯಿಂದ ಭೀಮಸೇನ, ಏನು ಮಾತಾಡ್ತಿದ್ದೀಯ ನೀನು? ದಾನವರು ಮಾನವರುದೆನ್ನ ಅಭಿಮಾನವನು ಕೊಂಬವನ ಹೆಸರಿನದೇನೆಂಬೆನು ಕೊಂದುಡಿದೊಡೆ ಖಾತಿ ಇಲ್ಲೇ ಮಗೆ. ನನ್ನ ಶಕ್ತಿ ಏನು, ನನ್ನ ಕೆಪಾಸಿಟಿ ಏನು, ನನ್ನ ಮರ್ಯಾದೆ ಏನು, ನನ್ನ ಘನತೆ ಏನು ಅನ್ನತಕ್ಕಂಥದ್ದು ಪ್ರಪಂಚದಲ್ಲಿರತಕ್ಕಂಥವ್ರಿಗೆ ಗೊತ್ತು ಕಣೆ. ನೀನೇನು ಹೇಳೋದು? ಆ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೇ ಮಾನಿನಿ,
ಆ ನಪುಂಸಕರ 4 ಜನದ ಜೊತೆ ನಾನು ಹುಟ್ಟಿದ್ದೀನಲ್ಲ, ನನಗೂ ನಾನು ನಪುಂಸಕನೇ. ಹೋಗ್, ನೀನು ತೋರಿದ ಪರಿಯಲೆಂಬುದು ಭೀತಿ ಬೇಡೆಂದ. ನಿನಗೆ ಬೇಕಾದಂಗೆ ಮಾಡ್ಕೆ ಹೋಗು, ನೀನು ಯಾವ್ದ್ರದ ಉಗುಳಿಸ್ಕೊಂತೀನಿ ನಾನು. ನನ್ನ ಕೆಪಾಸಿಟಿ ಏನು ಅಂತ ನನಗೆ ಗೊತ್ತು, ಭಗವಂತನಿಗೆ ಗೊತ್ತು. ಯಾಕೆ ಗೊತ್ತಾ? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅಂದು ದುಶ್ಯಾಸನನ ಕರುಳನ್ನು ತಿಂದಡಲ್ಲದೆ ತೆಣುವು ದೊರಕುಳದೆಂದು ಹಾಯ್ದೊಡೆ ಹಲುಗಿರಿದು ಮಾಡಿಸಿದ ನಾವ್ಯಥೆಯ. ಅವತ್ತು ದುಶ್ಯಾಸನ ಸೀರೆ ಸೆಳಿಬೇಕಾದ್ರೆ ಕತ 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 ಕುದಿತಿದ್ದೆ. ನನ್ನ ಶಕ್ತಿ ಎಲ್ಲ ಮೀರಿ ಅವತ್ತು ನಮ್ಮಣ್ಣ ಅಂದಿದ್ದಿದ್ರೆ ಧರ್ಮರಾಜ, ಈ ನನ್ನ ಮಕ್ಕಳನ್ನೆಲ್ಲ ದನ ಬಡ್ದಂಗೆ ಬಡ್ದು ಹಸ್ತಿನಾವತಿನೇ ಬೆಂಕಿ ಸುಟ್ಟು ಬಿಡ್ತಿದ್ದೆ ನಾನು. ಕುರುಕ್ಷೇತ್ರ ದಾವತ್ತೇ ಆಗೋಗದು. ಇವನು ನಮ್ಮಣ್ಣ ಸುಮ್ಮನಿರು 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 ಅಂತೇಳಿ ಆ ಧರ್ಮದ ಗೊಡ್ಡವನಿಗೆ ಸುಮ್ಮನಿರಿಸಿದ. ಇಂದು ಕೀಚಕ ನಾಯ ನೆರಗುವೆನೆಂದು ಮರವನು ನೋಡಿದಡೆ. ನಾನೇನು ಸುಮ್ಮನೆ ಇರಲಿಲ್ಲ ನಿನ್ನ ನೋಡಿಬಿಟ್ಟು. ಆವಾಗೆ ಎದುರುಗಡೆ ಇರತಕ್ಕಂಥ ಆಲದ ಮರ ಕಿತ್ತ ಕೀಚಕನ್ನ ಅಲ್ಲೇ ನಾಮಾವಶೇಷ ಮಾಡ್ತಿದ್ದೆ. ಬೇಡೆಂದ ಹದನನು ಕಂಡೆ ನೀನು ಎನಗುಂಟೆ ಅಪರಾಧ. ನೀನೇ ನೋಡಿದ್ಯ ಅವನ್ನ ಸನ್ನೆ ಮಾಡಿದ್ದು ನನಗೆ ನಮ್ಮ ಅಣ್ಣ. ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಆದೆ. ನಂದೇನು ಅಪರಾಧ? ಹೆಣ್ಣ ಹರಿವ ಕೋಸುಗೆ ತಮ್ಮಣ್ಣನಗ್ನೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿಯೋರು ಕುಜನರಾದವರು. ಒಬ್ಬ ಹೆಣ್ಣಿಗೋಸ್ಕರ ಮಾನ ಮರ್ಯಾದೆ ಬಿಟ್ಟು ಅವರ ಅಣ್ಣನ ಧರ್ಮದ ಆಜ್ಞೆಯನ್ನು ದಾಟಿದ್ದಾರೆ ಭೀಮಸೇನ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಬರದೇ ಇರೋ ನನ್ನ ಮಕ್ಕಳು, ಅರ್ಥವಿಲ್ಲದೆ ಇರೋ ನನ್ನ ಮಕ್ಕಳು ನಾಯಿ ಬುಗಳದಂಗೆ ಬುಗಳ್ತಾರೆ. ಅಣ್ಣನವರಿಗೆ ದೂರುವುದು, ಅದಕ್ಕೆ ನಾನು ತಪ್ಪು ಒತ್ಕಮಲ್ಲ, ನಾನು ನಿಷ್ಠುರ ಆಗಲ್ಲ. ಅಣ್ಣನವರಿಗೆ ದೂರುವುದು ನಾ ಉಣ್ಣ ಉರಿ ಇದು. ಈ ಉರಿ ನಾನು ಉಣ್ಣಲ್ಲ, ಭಾಳ ನಿಷ್ಠುರ. ಹೋಗ ಅಣ್ಣಗೆ ಹೇಳೋಗು. ರಾಜನಾಗ್ನೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಂತೆ ಹೇಳಿಂದ. ಏನು ಮಾತಾಡ್ತಾನೆ ಭೀಮಸೇನ. ಆ ಸಿಟ್ಟಿನಲ್ಲೂ ಕೂಡ ಧರ್ಮದ ಬಗ್ಗೆ ಮಾತಾಡ್ತಾನೆ. ಏ ದ್ರೌಪದಿ, ನಾವು ಕೂಡ ಧರ್ಮರಾಜನ ತಮ್ಮನೆ. ಏನು ಮಾತು? ರಾಜನಾಗ್ನೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳಿ. ನಮ್ಮ ಅಣ್ಣನ ಧರ್ಮ ಅನ್ನತಕ್ಕಂಥ ಒಂದು ಹಗ್ಗದಲ್ಲಿ ಬಿಗಿ ಒಡೆದು ಬಿಟ್ಟಿದ್ದೀವಿ ನಾವೆಲ್ಲ. ಅದು ಬ್ರಹ್ಮಾಸ್ತ್ರ ಹರಕಮ ಕೋದರೂ ಬರಲ್ಲ. ನಾನು ಧರ್ಮದಲ್ಲೇ ಇದ್ದೀನಿ. ನಮ್ಮ ಅಣ್ಣನ ಪಾಶ ನನಗೆ ಬಿದ್ದಾಯ್ತು. ಹೋಗಿ ಹೇಳಿಕೆ ಹೋಗು. ಹೊದ್ದುವುದು ಫಲಗುಣನ ಪಾದಕ್ಕೆ ಬಿದ್ದು ಯಮನಂದನನ ಮನವನ್ನು ತಿದ್ದುವುದು ಸಹದೇವ ನಕುಲರ ಕೈಯಲ್ಲೆನಿಸುವುದು. ವಾಗ್, ಅರ್ಜುನನ ಕೇಳು, ನಕುಲನ ಕೇಳು, ಧರ್ಮರಾಜನ ಕೇಳು, ಸಹದೇವನ ಕೇಳು. ಗೆದ್ದು ಕೊಡುವರು ನಿನ್ನ ಪಾಲಿನದಿದ್ದರಾದೊಡೆ ದೋಷವರನ್ನು ಹೊದ್ದುವುದು ನೀನೆನ್ನ ಬರಿದೆ ಕಾಡಬೇಡ ಅಂದ. ನಂದೇನು ತಪ್ಪಿಲ್ಲ. ಈಗ ಇವತ್ತು ನಮ್ಮಣ್ಣ ಅಲೇ ಭೀಮ ಹೋಗಲೇ ಅಂದಲೆ, ನಾನು ಏನು ಕತೆ ಮಾಡ್ತೀನೋ ನೋಡು. ಮೊದಲು ಅವನು ಸರಿ ಮಾಡು, ನನ್ನ ಸರಿ ಮಾಡಕ್ಕೆ ಬರಬೇಡ ನೀನು. ನಂದೇನೂ ತಪ್ಪಿಲ್ಲ, ಅವ್ರದ್ದೇ ತಪ್ಪು. ನನ್ನ ಕಾಡಬೇಡ, ಹೋಗು. ಗಂಡಗರ್ವವ ನುಡಿಯವೆಮ್ಮಯ ದಂಡಿತಾನದು ಬೇರೆ. ಬರೀ ಬಾಯಿ ಮಾತಿನಾಗ ನಾನು ಹೇಳಲ್ಲ, ನನ್ನ ಕತೆನೇ ಬೇರೆ. ಮನಸ್ಸು ಮಾಡಿದರೆ ನಾವೀ ಭಂಡತನದಲ್ಲಿ ಬದುಕಲರಿವೆವು ಧರ್ಮಗಿರ್ಮವನು. ಈ ಧರ್ಮದ ಪಾಶ ಬಿದ್ದುಬಿಟ್ಟದೆ, ವಿಧಿ ಇಲ್ಲ, ಬಿಡಿಸ್ಕೊಂಬಕ್ಕೋಗಕ್ಕಾಗ್ತಿಲ್ಲ. ನನಗೆ ಮನಸ್ಸಿಲ್ಲ. ಆ ಅಧರ್ಮಿಗಳ ಹತ್ರ ಧರ್ಮ ಏನೇ ನಡೆಯೋದು? ಅದ್ರ ಕತೆನೇ ಬೇರೆ, ಮಾತಾಡಬಾರ್ದು ನಾನು. ಕೊಂಡು ಕೊನರುವರಲ್ಲರಾಯನ ನಂಡಲೆದು ಕೀಚಕನ ತಲೆಯನ್ನು ಚೆಂಡನಾಡಿಸು ರಮಣಿ ಮೇಣ ಅರ್ಜುನಗೆ ಹೇಳೆಂದ. ಹೋಗು ಧರ್ಮರಾಜನಿಗೆ ಹೇಳ, ಅವನು ಚೆಂಡಾಡಿಸ್ತೀಯ ಏನನ್ನ ಮಾಡ್ತೀಯ, ನನಗೆ ಸಂಬಂಧ ಇಲ್ಲ. ಈಗ ನೋಡೋ ದ್ರೌಪದಿ, ನಾನು ಒಂದೇ ಮಾತು ಹೇಳ್ತೀನಿ. ತರುಣಿ ದಿಟ ಕೇಳಿಂದು ಮೊದಲಾಗರಸಿ ನೀನಲ್ವರಿಗೆ. ಈಗ ಇವತ್ತಿನಿಂದ ನಿನಗೂ ನನಗೂ ಸಂಬಂಧ ಇಲ್ಲ. ಆ 4 ಜನಕ್ಕೆ ನೆನೆಂಟಿ ಹೋಗು. ಎಡೆಮುರಿದವರು ಬಿಟ್ಟವರು ನಿನ್ನನು ಸೂಳುಪಾಳೆಯ ನಿನ್ನಯ ಸೂಳುಪಾಳೆಯವ. ನಿನಗೂ ನನಗೂ ಸಂಬಂಧ ಇಲ್ಲ, ಹೋಗು. ಅರಸನನು ಪ್ರಾರ್ಥಿಸುವುದು ಅರ್ಜುನವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು ನಮ್ಮೊಡನೆ ಫಲಸಿದ್ಧಿ ಇಲ್ಲೆಂದ. ನೀನು 100 ಮಾತು ಕೇಳಿದ್ರು ನನ್ನ ಹತ್ರ ಲೆಕ್ಕನ ಯಾವುದು ನಡೆಯಲ್ಲ. ನಮ್ಮ ಅಣ್ಣ ಹೆಚ್ಚು ಕಮ್ಮಿ ನಡಿ ಕೊಡಿಸಲ್ಲ, ಹೋಗು. ಅವ್ರನ್ನೇ ಏನನ್ನ ಮಾಡ್ಕೆ, ನನಗೆ ಸಂಬಂಧ ಇಲ್ಲ. ಏನು ಗತಿ ಮಾಡಬೇಕು? ಕೇಳುತ್ತಿದ್ದಳು, ಕೇಳ್ತಾ ಇದ್ದಾಳಂತೆ ಪಾಪ.
ಕೊರಳ ಸೆರೆಗೋನಾಳಿಗೌಕಿತು. ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆ ಅಕಟ ನೆನೆದಳು ಬಾಷ್ಪವಾರಿಯಲ್ಲಿ. ದಡ 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 ಕಣ್ಣಲ್ಲಿ ನೀರು ಅವಷ್ಟವೇ ಹೋಗ್ತಾ ಇದ್ದವಂತೆ. ಶೂಲ ಮರುಮನೆಗೊಂಡವೋಲ್, ಸುಳಿವಾಳ ಜಲತಾಗಿದವೋಲ್, ಉದರಜ್ವಾಲೆ ನೆತ್ತಿಗೆ ನಿಲುಕಿ ಹಲುಬಿದಳು ಅವಲೆ ಬಿಸು ಸುಯ್ದು. ಶೂಲನೇದಿಗೆ ನೆಟ್ಟಂಗಾಯ್ತು, ಸುಳಿಗಾಳಿಗೆ ಬಾಳೆ ಮರ ಬಿದ್ದಂಗಾಯ್ತು. ಏನು ಗತಿ ಮಾಡಬೇಕು, ಯಾರ ಹತ್ರಕ್ಕೆ ಹೋಗ್ಬೇಕು ಅಂದ್ಕಂತಾಳಂತ ಮನಸ್ಸಿನಾಗೆ. ಆವ ಹೆಂಗುಸನಳಲಿಸಿದೆನೋ ಮನಸ್ಸಿನಲ್ಲಿ ಪಾಪ. ಇನ್ನಾವ ಧರ್ಮವನಳಿದೆನೋ, ತಾನಾವ ಪಾಪದ ಫಲಕ್ಕೆ ಪಿಡಿದೆನೋ ಸಂಚಕಾರವನ್ನು. ಆವ ಹೆಂಗುಸು ನವಿದಳು ಎನ್ನವೋಲ್, ಅಳಲಿದು ಮುರುಗಿದಳು ಮತ್ತಾವಳೆನ್ನಂದದಳಿ ಪಡೆದವಳುಂಟೇ ಲೋಕದಲ್ಲಿ. ಹಿಂದಿನ ಜನ್ಮದಲ್ಲಿ ಯಾವ ಹೆಂಗಸನ್ನು ಅಳಲಿಸಿದನೋ ಏನೋ, ಯಾವ ಧರ್ಮವನ್ನು ಅಳಿದಿದನೋ ಏನೋ, ಬೇಯ್ದಿದ್ದೀನೋ ಏನೋ, ಯಾವ ಯುಗದಲ್ಲಿ ನನ್ನಂಥ ಕಷ್ಟವನ್ನು ಯಾವ ಹೆಂಗಸ್ಪಟ್ಟಿದ್ದಾಳೆ. ನನ್ನ ಕರ್ಮನೇ ಸರಿ ಇಲ್ಲ. ಇನ್ನು ಹುಟ್ಟದ ಇರಲಿ ನಾರಿಯರೆನ್ನವೋಲ್ ಭಂಗಿತರು, ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು. ನನ್ನಂತೋಳು ಹುಟ್ಟದೇ ಬೇಡ, ಭೀಮಸೇನಂತೋರ್ ಗಂಡ ಅಂದ್ರೆ ನನಗಾಗದೇ ಬೇಡ ಮುಂದಿನ ಜನ್ಮದಲ್ಲಿ. ಎನ್ನವೋಲ್ ಪಾಂಡವರ ಓಲ್ ಸಂಪನ್ನ ದುಃಖಿಗಳಾರು ನವೆದರು, ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ನನ್ನಂತೆ ಪಾಂಡವರಂತೆ ಹಿಂದೆ ಯಾವ ಯುಗದಲ್ಲಿ ಯಾರು ಕಷ್ಟಪಟ್ಟಿದ್ದಾರೋ ಇಲ್ಲೋ ಅಂತ ಹೇಳಿ ಸುಮ್ಮನೆ ಒದ್ದಾಡ್ತಿದ್ದಾಳಂತೆ. ಆವಗರಳವ ಕುಡಿವೆನೋ, ಮೇಣಾವ ಬೆಟ್ಟವ ನಡರಿ ಬೀಳ್ವೆನೋ, ಯಾವ ಮುಡುವನು ಹುಗುವೆನೋ ಹಾಸರೆಯ ಗುಂಪಿನಲ್ಲಿ. ಆವ ಕುಂತವ ಹಾಯ್ವೆನೋ, ಮೇಣಾವ ಪಾವಕನೊಳಗೆ ಹೋಗುವೆನೋ, ಸಾವು ಸಮನಿಸದೆನುತ ಮುರುಗಿದಳು ನಳಿನಾಕ್ಷಿ. ಯಾವ ವಿಷ ಕುಡಿಲೋ, ಯಾವ ಬೆಟ್ಟದ ಮೇಲಿನಿಂದ ಬೀಳೋ, ಯಾವ ಒಂದು ತ್ರಿಶೂಲಕ್ಕೋ ಅಥವಾ ಖಡ್ಗ ತಗೊಂಡು ಸಾಯಲೋ, ಏನು ಗತಿ ಮಾಡಬೇಕು. ಮಂದೆಗೆಳಸಿದ ಪಾಪಿ ಕೌರವನಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿ ಕಾರಣ್ಯವಾಸದೊಳೆನ್ನ ನೊಡೆ ಎಳದೊಯ್ದ ಇಂದು ಕೀಚಕನಾಯ ಕಾಲಲಿನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳಿನ್ನು ಮುಖಿ. ಇದು 3ನೇ ಕಷ್ಟ ನಾನು ಪಡ್ತಾ ಇರೋದು. ಮೊದಲು ನೋಡಿದರೆ ಸೀರೆ ಸೆಳೆದ್ರು, ಮಾನಭಂಗ ಮಾಡಕ್ಕೆ ಪ್ರಯತ್ನ ಪಟ್ಟರು. ಆ ಭಗವಂತನ ಮಣ್ಣ ಕೃಷ್ಣನನ್ನು ಬಂದು ಕಾಪಾಡಿದ. 2ನೇ ಸಾರಿ ನೋಡಿದರೆ ಅವನು ಜಯದ್ರಥ ದರ ಎಳಕಂಡು ನನ್ನ ರಥದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದ. ನೀವು ಬಂದು ಕಾಪಾಡಿದ್ರಿ. ಇವಾಗ ನೋಡಿದರೆ ಕೀಚಕನನ್ನು ರಾಜಸಭೆ ಎದುರುಗಡೆನೆ ಮಾನ ಮರ್ಯಾದೆ ಕಳೆದ. ನನ್ನ ಗತಿ ಏನಾಗಬೇಕು? ಇವಾಗಾದರೂ ನೀವೇ ಕಾಪಾಡಬೇಕಲ್ಲ. ಜನನವೇ ಪಾಂಚಾಲರಾಯನ ಮನೆ, ಮನೋವಲ್ಲಭರದಾರೆನೆ ಮನುಜಗಿನುಜರು ಗಣ್ಯವೇ, ಗೀರ್ವಾಣ ರಿಮ್ಮಿಗಿಲು. ಜನನವೇ ಪಾಂಚಾಲರಾಯನ ಮನೆ, ಪಾಂಚಾಲ ದೇಶದ ರಾಜನ ಮನೆ ಜನನ. ಇನ್ನು ಗಂಡಂದ್ರು ನೋಡಿದರೆ ಅಷ್ಟು ದಿಕ್ಪಾಲಕರು ತ್ರಿಮೂರ್ತಿಗಳು ನಡೆತಕ್ಕಂಥ ಒಂದು ನಗಿಸ್ತಕ್ಕಂಥ ಶಕ್ತಿ ನಿಮಗೆಲ್ಲ ಇದೆ, ಇವರಿಗೆಲ್ಲ ಇದೆ. ಎನಗೆ ಬಂದೆಡರಿ ವಿರಾಟನ ವನಿತೆಯರಗಳ ಮುಡಿಯ ಕಟ್ಟುವ ತನುವತಿ ಗುರುವ ಕಾಲನೊತ್ತುವ ಕೆಲಸದುತ್ಸಾಹ. ನನಗೆ ಬಂದಿರತಕ್ಕಂಥ ಒಂದು ಪರಿಸ್ಥಿತಿ ಏನಪ್ಪ, ವಿರಾಟರಾಜನ ಹೆಂಡತಿಯ ಸೇವೆ ಮಾಡತಕ್ಕಂಥ ಪರಿಸ್ಥಿತಿ, ಅವರ ರಾಣಿ ವಾಸದವರ ಸೇವೆ ಮಾಡತಕ್ಕಂಥ ಪರಿಸ್ಥಿತಿ. ಅವಾಗ ಸಿಟ್ಟು ಬಂದ್ಬಿಡ್ತು. ಹೇಳ್ತಾಳಂತ ಭೀಮಸೇನಿಗೆ, ಏ ಭೀಮಸೇನ,
ಕಾಲವನ್ನು ಕೆರಳಿದೊಡೆ ಮುರಿವೆಚ್ಚಾಳುತನದವರು ಎನ್ನನೊಬ್ಬಳ ನಾಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳು ಕಿರಲ. ಒಬ್ಬ ಹೆಂಗಸನ್ನ ಅವನಿಗೂ ಕೆಲಸಕ್ಕೆ ಬರದೇ ಇರತಕ್ಕಂಥವನಿಗೆ ಬಲಿ ಕೊಡ್ತಿದ್ದೀರಲ್ಲ, ಕಾಲ ಯಮನನ್ನೇ ಮೀರಿಸ್ತಕ್ಕಂಥವ್ರು ನೀವು. ಜನ ಮುಂದೆ ನಿಮ್ಮನ್ನು ಯಾವ ರೀತಿ ಉಗುಳ್ಬೋದು? ತೋಳ ಹೊರೆ ನಿಮಗೇಕೆ? ಯಾಕೆ ಅಷ್ಟಿಷ್ಟಪ್ಪ ತೋಳುಗಳು ಹೊತ್ಕೊಂಡಿದ್ದೀರ ನಾಚಿಕೆ ಇಲ್ದಂಗೆ? ಭೂಮಿ ಪಾಲ ವಂಶದಳುದಿಸಲೇತಕೆ? ಮಹಾರಾಜರ ವಂಶದಲ್ಲಿ ನಾನು ಕ್ಷತ್ರಿಯ ಅಂತ ಯಾಕೆ ಕತ್ತೆಕಾಯ ಕೊಟ್ಟಿದ್ದೀರ? ಕೂಳುಗೇಡಿಂಗೊಡಲ ಹೊರುವಿರಿ ಎಂದಳಿಂದು ಬರೇ ತಿಂದು 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 ತೇಗ ಕೊಟ್ಟಿದ್ದೀರಿ ನೀವೆಲ್ಲ. ದರೆಯ ಭಂಡಾರವನು ಪುರವನ್ನು ಕರಿತು ರಗರಥ ಪಾಯದಳವನು ಕುರುಕುಲಾಗ್ರಣಿ ಸೆಳೆದುಕೊಂಡನು ನಿಮ್ಮ ಹೊರವಡಿಸಿ ನಿಮ್ಮ ಮಣೆವಾರ ನೋಡ್ಕೊಂಡೆ. ಆ ಭೂಮಿ ಆಸ್ತಿ ಅದು ಇದು ಸಾಮ್ರಾಜ್ಯ ಐಶ್ವರ್ಯ ಎಲ್ಲ ಕಿತ್ಕೊಂಡು ಅವನು ದುರ್ಯೋಧನ, ಅವನು ಜಾಣ, ನಿಮ್ಮನ್ನೆಲ್ಲ ಹೊರಗಟ್ಟಿದ್ದಾನೆ. ನಿಮ್ಮ ಮಣೆಬಾರ ಗೊತ್ತವನಿಗೆ. ಇನ್ನು ಸಾಮ್ರಾಜ್ಯನ ಅವನಿಗೆ ಕೊಟ್ಬಿಟ್ರಿ. ದುರುಳ ಕೀಚಕಗೆನ್ನ ಕೊಟ್ಟಿರಿ, ಕೀಚಕ ನನ್ನ ಕೊಟ್ರಿ. ಪರಿಮಿತದಲ್ಲಿ ಇರವಾಯಿತು ನಿಮ್ಮ ಈವರಿಗೆ ಲೇಸಾಯಿತೆಂದಳು ಅಕಟ ಎಂದು ಅಳಲಿದಳು ಅಬುಜಾಕ್ಷಿ. ಹಿಂದೇನು ಮುಗೀತಲ್ಲ, ನೀವು ಆರಾಮಾಗಿದ್ದೀರಿ. ಕೀಚಕಕ್ಕೆ ನನ್ನ ಕೊಟ್ರೆ, ರಾಜ್ಯ ದುರ್ಯೋಧನಿಗೆ ಕೊಟ್ಟರೆ ಮುಗೀತು. ಎಂಥನನ್ನಾಗಲಿ ದುರ್ಯೋಧನ ಭಾವ ಭಾಗ್ಯಾಧಿಪನು, ನಮ್ಮ ಭಾವ ದುರ್ಯೋಧನ ಭಾಗ್ಯಾಧಿಕ. ಕೌರವ ದೇವನು ಅರಸುಗಳೊಡೆಯನು, ನೀವು ಕೃಷ್ಣನ ಕೂರ್ಮ್ಯ ಕರ್ಮದಿ ಪಾಲಿಸಿದಿರೀಗ. ನೀವು ತಟಕಟಕಾಗಿ ಲೋಗರ ಸೇವೆಯಲ್ಲಿ ಬೆಂದು ಒಡಲ ಹೊರುವಿರಿ. ಸಾವವಳು ನಿಮಗಂಜಬೆ ಅಂಜಲೇಕೆಂದು ಹೊರಳಿದಳು ತರುಣಿ. ಸಾಯೋದಕ್ಕೆ ನಿಮ್ಗೆ ಯಾಕೆ ತರ್ಬೇಕು? ನಾನು ಹೆಂಗೋ ಸಾಯ್ತೀನಿ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಸಾಯ್ತೀನಿ. ಭೀಮಾ ಕೊಟ್ಟೈ ತನಗೆ ಸಾವಿನ ನೇಮವನು. ಭೀಮಸೇನ ಕೊಟ್ಟುಬಿಟ್ಟಪ್ಪ ನನಗೆ ಸಾಯ್ತಕ್ಕಂಥ ಒಂದು ನೇಮವನ್ನು. ನಿಮ್ಮಣ್ಣನಾಜ್ಞೆ ವಿರಾಮವಾಗದೆ ಬದುಕಿ ಧರ್ಮದ ಮೈಸಿರಿಯನರಿದು. ಈಗ ನಿಮ್ಮಣ್ಣನ ಧರ್ಮಕ್ಕೆ ಯಾವುದೇ ಚ್ಯುತಿ ಬರ್ದಂಗೆ ನೀವು ಬದುಕರಿ. ಕಾಮಿನಿಯ ಕೇಳಿಯಲಿ ನೆನೆವುದು ತಾಮಸದಿ ತಾಮೀರಿ ನುಡಿದು ಧಾಮತೆಯ ಸೈರಿಸುವುದು ಎಂದು ಎರಗಿದಳು ಚರಣದಲ್ಲಿ. ಇಷ್ಟೊತ್ತು ಏನೋ ನನಗೆ ನೋವಾಗಿತ್ತು, ಮನಸ್ಸಿಗೆ ತಟ್ಕೆಮಕ್ಕಾಗಲಿಲ್ಲ. ಅದಕ್ಕೆ ಆ ನೋವಿನಲ್ಲಿ ಕೆಲವು ಮಾತುಗಳನ್ನು ಆಡಿದ್ದೀನಿ ಸಿಟ್ಟಿನಾಗೆ. ತಪ್ಪಾಗಿದ್ದರೆ ಕ್ಷಮಸಪ್ಪ ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಲು. ಪಾಪ ಏನು ಗತಿ ಮಾಡಬೇಕು? ಆವಾಗ ಅವನ ಮನಸ್ಸು ಕರಗಿಬಿಡ್ತಂತೆ ಪಾಪ. ಹೆಂಗಿದೆ ನೋಡ್ರಿ ಇಲ್ಲಿಂದ ಮುಂದಕ್ಕೆ ಕತೆ. ಎನಲು ಕಂಬನಿ ತುಂಬಿದನು ಆ ಭೀಮಸೇನನಿ ಕಣ್ಣಾಗ ದಡ 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 ನೀರು ಬಂದ್ಬಿಡ್ತು. ಕಡು ನೆನೆದುದಂತಃಕರಣ ರೋಷದ ಘನತೆ ಹೆಚ್ಚಿತು, ಹಗೆಗಳನ್ನು ಹಿಂಡಿದನು ಮನದೊಳಗೆ. ಏನು ಭಯಂಕರವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ರೋಷ ಬಂದುಬಿಡ್ತು. ಶತ್ರುಗಳನ್ನು ಮನಸ್ಸಿನಲ್ಲಿ ಹಿಂಡಿಬಿಟ್ನಂತೆ. ತನು ಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು. ಕಂಬನಿಯ ತೊಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ. ನಿಧಾನವಾಗಿ ಮೇಲಕ್ಕೆ ಬಿಸಿ ಕೂಡಿಸಿದ್ದಾನೆ. ಅವಳು ತೊಡೆ ಮೇಲೆ ಕುಡಿಸ್ಕೊಂಡು ಅವಳು ಕಣ್ಣನ್ನು ಬಟ್ಟೆಯಿಂದ ಸೆರಗಿನಿಂದ ಒರೆಸಿದಾನೆ. ಕುರುಳನೇವರಿಸಿದನು, ಗಲ್ಲವನೊರಸಿ ಮುಂಡಾಡಿದನು. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಆ ಕುರುಳನ್ನು ಸರಿ ಮಾಡಿದ್ದಾನೆ, ಜಡೆಯನ್ನು, ಮುಖದ ನೀರಿನಿಂದ ಮುಖವನ್ನು ತೊಳೆದಿದ್ದಾನೆ. ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕಿದೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ದ್ರೌಪದಿ, ಇನ್ಮೇಲೆ ನೀನು ಚಿಂತೆ ಮಾಡಬೇಡ. ಈ ಕ್ಷಣದಿಂದ ನಾನು ನಮ್ಮಣ್ಣನಾಜ್ಞೆಯನ್ನು ದಾಟಿದ್ದೀನಿ ಹೋಗ್. ಯಾವನ ನನ್ನ ಲೆಕ್ಕಕ್ಕಿಡೋನಿಲ್ಲ ಅಂತ ಭೀಮಸೇನ ಹೇಳಿದ್ದಾನೆ ಅಂತಕ್ಕಂಥದ್ದು ಒಂದು ಸಂದರ್ಭಕ್ಕೆ ಈ ಸಂಧಿಯನ್ನು ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.